ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ SGR ಮೀಡಿಯಾ ಫಾರ್ ಯು ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕನಸಿನಲ್ಲಿ ಗಣೇಶ ಕಂಡರೆ ಏನು ಅರ್ಥ ಎಂಬುದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಮರೆಯದೆ ಕ್ಲಿಕ್ ಮಾಡಿ ಇತರರಿಗೂ ಶೇರ್ ಮಾಡಿ. ವಿಘ್ನಗಳನ್ನು ನಿವಾರಿಸುವ ದೇವರು ವಿನಾಯಕ. ಮೊದಲು ಪೂಜೆಯನ್ನು ಸ್ವೀಕರಿಸುವ ಗಣಪತಿಯ ಆರಾಧನೆ ಎಲ್ಲ ಕಷ್ಟಗಳನ್ನು ನೀಗಿಸುತ್ತದೆ ಎಂದು ಆಸ್ತಿಕ ನಂಬಿಕೆ. ಅಂತೆಯೇ ಕೆಲವೊಮ್ಮೆ ಕನಸಿನಲ್ಲಿ ಕೂಡ ಪಾರ್ವತಿ ಸುತ್ತನ ದರ್ಶನವೂ ಕೂಡ ಆಗುತ್ತೆ. ಬೆಳಗಿನ ಜಾವ ಬೀಳುವ ಕನಸುಗಳು ನಿಜವಾಗುತ್ತದೆ ಎಂಬುದು ತುಂಬ ಜನರ ನಂಬಿಕೆಯಾಗಿದೆ. ಗಾಢ ನಿದ್ದೆಗೆ ಜಾರುತ್ತಿದ್ದಂತೆಯೇ ಬಗೆ ಬಗೆ ಕನಸುಗಳು ನಮ್ಮಲ್ಲಿ ಸುಳಿದಾಡುತ್ತದೆ. ಆಳವಾದ ನಿದ್ರೆಯ ಸ್ಥಿತಿಯಲ್ಲಿರುವಾಗ, ಅಂದರೆ ಸುಪ್ತ ಮನಸ್ಸಿನ ಜಾಗೃತಿಯಲ್ಲಿರುವಾಗ ವಿವಿಧ ದೃಶ್ಯಗಳು, ಘಟನೆಗಳು ಕೂಡ ನಮಗೆ ಗೋಚರಿಸುತ್ತದೆ. ಕನಸಿನಲ್ಲಿ ನಗುಮುಖದ ಗಣೇಶ ಕಾಣಿಸಿಕೊಂಡರೆ, ನಗುವ ಗಣಪತಿಯನ್ನು ಕಂಡರೆ ತುಂಬ ಶುಭ ಸಂಕೇತ ಅಂತ ನಂಬಿಕೆ ಇದೆ. ಅಂದರೆ ವೈಯಕ್ತಿಕ ಅಥವಾ ವೃತ್ತಿಪರವಾಗಿ ಇರುವ ಮತ್ತು ಅದರಲ್ಲಿ ಇದ್ದಂತಹ ಅಡೆತಡೆಗಳು ಕೂಡ ಶೀಘ್ರವಾಗಿ ನಿವಾರಣೆಯಾಗುತ್ತದೆ ಮತ್ತು ನಿಮ್ಮ ಗುರಿಯನ್ನು ನೀವು ಸುಲಭವಾಗಿ ಸಾಧಿಸಲು ಸಾಧ್ಯವಾಗುತ್ತದೆ ಎಂದು ಈ ಕನಸಿನ ಅರ್ಥ ಆಗಿರುತ್ತದೆ. ಅಲ್ಲಿ ನೃತ್ಯ ಮಾಡುವ ಗಣೇಶನನ್ನು ನೋಡಿದರೆ ಗಣೇಶನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇದೆ ಅಂತ ಅರ್ಥ. ಈ ಕನಸು ದುಃಖವನ್ನು ಕೂಡ ದೂರ ಮಾಡಿ ನಿಮ್ಮ ಮೇಲೆ ಸುಖ, ಶಾಂತಿ, ನೆಮ್ಮದಿಯ ಕರುಣಿಸಿದ್ದಾನೆ ಅಂತ ಅರ್ಥ. ವಿಗ್ರಹಗಳನ್ನು ನೋಡಿದರೆ ಅದು ಕೂಡ ತುಂಬ ಶುಭ ಸುದ್ದಿಗಳನ್ನು ಕೇಳಿ ಬರಲಿವೆ. ನಿಮ್ಮ ಜೀವನದಲ್ಲಿ ಮಂಗಳಕರ ಘಟನೆಗಳು, ಧಾರ್ಮಿಕ ಕೆಲಸಗಳು ಕೂಡ ನಡೆಯುತ್ತವೆ ಅಂತ ಸೂಚಿಸುತ್ತದೆ. ಗಣಪತಿಯ ಆರಾಧನೆ ಮತ್ತು ಉಪವಾಸದಿಂದ ಜ್ಞಾನ ಮತ್ತು ಸಂಪತ್ತು ಪ್ರಾಪ್ತಿಯಾಗುತ್ತದೆ ಎಂಬುದು ಆಸ್ತಿಕರ ಶ್ರದ್ಧಾಭಕ್ತಿಯ ನಂಬಿಕೆ. ಕೋಪಗೊಂಡ ಗಣೇಶ. ವಿನಾಯಕ ಕೂಡ ಶಾಂತರೂಪಿ. ಆದರೆ ನಿಮ್ಮ ಕನಸಿನಲ್ಲಿ ಕೋಪಗೊಂಡ ಗಣೇಶ ಕಾಣಿಸಿದರೆ ನೀವು ಆತ್ಮಾವಲೋಕನ ಮಾಡಿಕೊಳ್ಳಲು ಎಂಬುದು ನಂಬಿಕೆ. ಅಥವಾ ಅಹಂಕಾರದ ಭಾವನೆಗಳನ್ನಾದರೂ ನೀವು ಹೊಂದಿದ್ದರೂ ಅದನ್ನು ತೊಡೆದು ಹಾಕಬೇಕು, ಶಾಂತಚಿತ್ತರಿಂದ ದೇವರನ್ನು ಧ್ಯಾನಿಸಬೇಕು ಅಂತ ಈ ಕನಸಿನ ಅರ್ಥ ಆಗಿರುತ್ತದೆ. ಇವೆಲ್ಲ ಆಸ್ತಿಕರ ಶ್ರದ್ಧೆ, ನಂಬಿಕೆಗಳು. ಏನಾದರೂ ನಾವು ನಮ್ಮ ಪ್ರಯತ್ನವನ್ನು ಬಿಡಬಾರದು. ಬದುಕಿನಲ್ಲಿ ಪ್ರಾಮಾಣಿಕತೆಯಿಂದ ಎಂತಹ ಕಷ್ಟಗಳನ್ನು ಬಂದರೂ ಕೂಡ ಎದುರಿಸಬೇಕು. ಹೀಗಾಗಿ ಯಾವುದಕ್ಕೂ ಚಿಂತೆ ಮಾಡದೆ ಸದಾ ನಾವು ನಮ್ಮ ಗುರಿಯನ್ನು ಸಾಧಿಸಲು ನಮ್ಮ ಪ್ರಯತ್ನಗಳನ್ನು ಪಡ್ತಾನೆ ಇರಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಮತ್ತಷ್ಟು ವಿಡಿಯೋಗಳ ಮೂಲಕ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.